ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬನಾನಾ ಹಲ್ವಾ ಮಾಡ್ತಾ ಇದ್ದೀನಿ. ಬಾಳೆಹಣ್ಣು ಹಾಗೆ ಬೆಲ್ಲನ ಬಳಸ್ಕೊಂಡು ಹೆಲ್ತಿಯಾಗಿರೋ ಬನಾನಾ ಹಲ್ವಾ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ, ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ಗೋಡಂಬಿ, ಏಲಕ್ಕಿ ಹಾಗೆ ತುಪ್ಪನ ತೊಗೊಂಡಿದ್ದೀನಿ. ಇಲ್ಲಿ ನೀವು ಬಾಳೆಹಣ್ಣು ಆದಷ್ಟು ಹಣ್ಣಾಗಿದೆ, ಸೊ ಬಾಳೆಹಣ್ಣು ತಿನ್ನೋಕ್ಕಾಗ್ತಾ ಇಲ್ಲ, ತುಂಬ ಜಾಸ್ತಿ ಇದೆ ಬಾಳೆಹಣ್ಣು ಮನೆಗೆ ತಂದಿರೋದು ಅಂದರೆ, ಸೊ ಈ ಥರ ಹಲ್ವಾ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು ಪಚ್ಚ ಬಾಳೆಹಣ್ಣು ಜೊತೆಗೆ ಏಲಕ್ಕಿ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಸಣ್ಣದಾಗೆ ಹಚ್ಚಿಟ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಕೆಲವು ಟೈಮ್ ಬಾಳೆಹಣ್ಣು ತಂದಿರ್ತೀವಿ ಮನೇಲಿ, ಹಣ್ಣಾಗಿರುತ್ತೆ, ತಿನ್ನೋಕ್ಕಾಗೋದಿಲ್ಲ ಅಂದಾಗ, ಸೊ ಈ ಥರ ಹಲ್ವಾ ಮಾಡ್ಕೊಂಡು ತಿಂದರೆ ಸೊ ನೀವು 1 ವಾರಗಟ್ಟಲೆ ಇಟ್ಕೊಂಡು ತಿನ್ಬೋದು ಹಲ್ವಾನ. ಹಾಗೆ ಈ ಥರ ಸಣ್ಣದಾಗಿ ಹಚ್ಚಿಬಿಟ್ಟು ಫುಲ್ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಸಾಫ್ಟಾಗೆ ಕ್ರೀಮಿ ಥರ ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಸೊ ಈಗ ಇದಾದಮೇಲೆ ನಾವು ಬೆಲ್ಲನ ಪಾಕ ಮಾಡ್ಕೋಬೇಕಾಗತ್ತೆ. ನೀವು ಇಲ್ಲಿ ಹಚ್ಚ ಬೆಲ್ಲ ಆದರೂ ಬಳಸ್ಬೋದು, ಅಂದರೆ ಹಚ್ಚ ಬೆಲ್ಲ ಆದರೆ ಕುಟ್ಬಿಟ್ಟು ಪಾಕ ಮಾಡಬೇಕಾಗತ್ತೆ. ಇಲ್ಲಿ ನಾನು ಪುಡಿ ಬೆಲ್ಲ ಬಳಸ್ತಾ ಇದ್ದೀನಿ. ಹಾಗೆ 1 ಬೌಲಷ್ಟು ಬೆಲ್ಲಕ್ಕೆ ಸೊ ಬೆಲ್ಲ ಕರಗೋಷ್ಟಷ್ಟನ್ನೇ ನೀರು ಹಾಕ್ಕೊಂಡಿದ್ದೀನಿ. 1 ಬಟ್ಲಷ್ಟು ಬೆಲ್ಲಕ್ಕೆ, ಬೆಲ್ಲದ ಪುಡಿಗೆ ಸೊ ಅರ್ಧ ಲೋಟಕ್ಕಿಂತ ಕಮ್ಮಿಯಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಬೇಗನೆ ಕುದ್ದು ಗಟ್ಟಿ ಪಾಕ ಬರಬೇಕು, ಅದಕ್ಕೋಸ್ಕರ. ನೀವು ಆದಷ್ಟು ಕಡಲೆ ಬೀಜದ ಬರ್ಫಿ ಮಾಡಬೇಕಾದ್ರೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಪಾಕ ಬಂದಿರುತ್ತಲ್ವ, ಸೊ ಆ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಪಾಕ, ಅಷ್ಟು ಗಟ್ಟಿ ಬರಬೇಕು. ನೀವು ಅಚ್ಚ ಬೆಲ್ಲ ಹಾಕೋದಾದರೆ ಅದನ್ನು ಆದಷ್ಟು ಸಣ್ಣದಾಗಿ ಕುಟ್ಬಿಟ್ಟು ಸ್ವಲ್ಪನ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಸೊ ಈಗ ಪಾಕ ಬಂದಿದೆ ನೋಡಿ, ಅಂಟು ಪಾಕ ಬಂದಿದೆ. ಸೊ ಈಗ ನಿಮಗೆ ಗೊತ್ತಿಲ್ಲ ಅದು ಪಾಕ ಬಂದಿದೆ ಅನ್ನೋದಾದರೆ ಸೊ ಈ ಥರ ಒಂದು ಬಟ್ಲಲ್ಲಿ ನೀರು ಹಾಕಿಬಿಟ್ಟು ಈ ಥರ ಪಾಕನ ನೀರಲ್ಲಿ ಹಾಕಿದಾಗ, ಸೊ ತಣ್ಣೀರಲ್ಲಿ ಹಾಕಿದಾಗ ಸೊ ಈ ಥರ ಮಿಕ್ಸ್ ಆಗ್ತಾ ಇಲ್ಲ ಅಂತ ಅಂದಾಗ ಸೊ ಪಾಕ ರೆಡಿಯಾಗಿದೆ ಅಂದ್ಬಿಟ್ಟು ಸೊ ಈಗ ನಾನು ಸ್ಟವ್ನ ಆಫ್ ಮಾಡಿ ಇಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಾನು ಒಂದು ಪ್ಯಾನಲ್ಲಿ, ನಾವು ಯಾವುದರಲ್ಲಿ ಹಲ್ವಾ ಮಾಡ್ತೀವಲ್ವ ಸೊ ಆ ಪ್ಯಾನಲ್ಲಿ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋ ಗೋಡಂಬಿನ ಹುರ್ಕೊತಾ ಇದ್ದೀನಿ. ಇಲ್ಲಿ ನೀವು ಬೇಕು ಅಂದರೆ ದ್ರಾಕ್ಷಿ ಹಾಕ್ಕೋಬೋದು ಅಥವಾ ಬಾದಾಮಿನೂ ಹಾಕ್ಕೋಬೋದು. ನಾನಿಲ್ಲಿ ಗೋಡಂಬಿ ಒಂದನ್ನೇ ಹಾಕ್ತಾ ಇದ್ದೀನಿ. ಅದಾದಮೇಲೆ ಅದೇ ಪ್ಯಾನ್ಗೆ ನಾನು ಏನು ಬಾಳೆಹಣ್ಣನ್ನು ಸ್ಮೂತಿ ಮಾಡ್ಕೊಂಡಿರ್ತೀನಲ್ವ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕೈ ಆಡ್ತಾನೇ ಇರಬೇಕಾಗತ್ತೆ. ಇದಕ್ಕೆ ತುಪ್ಪ ಜಾಸ್ತಿ ಬೇಕಾಗತ್ತೆ. ಕೈ ಆಡ್ತಾ ಇರಬೇಕು, ತಳ ಹತ್ತದಿದ್ದಂಗೆ ಸ್ವಲ್ಪ ಗಟ್ಟಿ ಆಗೋ ಥರ ಇದನ್ನು ತಿರುಗಿಸ್ತಾ ಇರಬೇಕಾಗತ್ತೆ. ಎಲ್ಲಾದರೂ ತಳ ಹತ್ತುತ್ತಿದೆ ಅಂದಾಗ ಸೊ ಅವಾಗವಾಗ 1 ಸ್ಪೂನು ತುಪ್ಪನ ಹಾಕ್ಕೋಬೇಕು. ಇದಕ್ಕೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹಲ್ವಾ ಮಾಡಬೇಕು. ಇದು ಹಸಿ ವಾಸನೆ ಹೋಗಬೇಕು, ಬಾಳೆಹಣ್ಣಿಂದ ಹಸಿ ವಾಸನೆ ಇರುತ್ತಲ್ವ ಸೊ ಅದು ಹಸಿ ವಾಸನೆ ಹೋಗಿ ಸ್ವಲ್ಪ ಗಟ್ಟಿಗಾಗಬೇಕು, ಅಲ್ಲೇವರೆಗೂ ಇದು ಚೆನ್ನಾಗಿ ತಿರುಗಿಸ್ಬೇಕು. ಅದು ಹಸಿ ವಾಸನೆ ಹೋದ್ಮೇಲೆ ಮಾತ್ರ ನೀವೇನು ಪಾಕ ಮಾಡಿಟ್ಕೊಂಡಿರ್ತೀರಲ್ವ ಸೊ ಅದನ್ನು ಸೋಸ್ಬಿಟ್ಟು ಹಾಕ್ಕೋಬೇಕಾಗತ್ತೆ. ಪಾಕ ಹಾಕಿದ್ಮೇಲೆ ಸೊ ಪಾಕ ಹಾಗೆ ಬಾಳೆಹಣ್ಣಿಂದು 2 ಕೂಡ್ಕೊಳೋ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವೇನಾದರೂ ಬೆಲ್ಲ ಇಲ್ಲ ಅಂದರೆ ಸೊ ಸಕ್ಕರೆನೂ ಹಾಕ್ಕೋಬೋದು, ಅಂದರೆ ಸಕ್ಕರೆನ ಪಾಕ ಮಾಡಿ ಸಹ ಹಾಕ್ಕೋಬೋದು. ಆದಷ್ಟು ಇದಕ್ಕೆ ಒಂದು ಅರ್ಧ ಬಟ್ಲಷ್ಟಾದರೂ ತುಪ್ಪ ಬೇಕಾಗತ್ತೆ. 5 ನಿಮಿಷಕ್ಕೆ ಒಂದೊಂದು ಸಲ ಆದ್ರೂ ತುಪ್ಪ ಹಾಕ್ತಾ ಇರಬೇಕು. ಇದು ಹಲ್ವಾ ಆಗೋಷ್ಟೊತ್ತಿಗೆ ಒಂದು 10 to 15 ಮಿನಿಟ್ಸ್ ಆದರೂ ಬೇಕಾಗುತ್ತೆ ಹಲ್ವಾ ಆಗೋದಕ್ಕೆ. ನ್ಯಾಚುರಲ್ ಆಗಿ ಹಣ್ಣನ್ನು ಬಳಸ್ಕೊಂಡು ಹಲ್ವಾ ಮಾಡ್ಕೊತೀವಿ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸಕ್ಕರೆಗಿಂತ ಬೆಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಇದು ಬಾಳೆಹಣ್ಣಿನ ಹಲ್ವಾ. ಹೊರಗಡೆ ನಾವು ಏನೇ ಹಲ್ವಾ ತೊಗೊಂಡ್ರು ಆದಷ್ಟು ನ್ಯಾಚುರಲ್ ಫ್ರೂಟ್ಸನ್ನ ಬಳಸಿ ಮಾಡಿರಲ್ಲ. ಸೊ ಈ ಥರ ಮನೇಲಿ ಮಾಡ್ಕೊಳೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಬಾಳೆಹಣ್ಣಿನ ಹಲ್ವಾ ರೆಡಿ ಆಗ್ತಿದೆ ಅನ್ಬೇಕಾದ್ರೆ ಆವಾಗ ನಾವು ಏಲಕ್ಕಿ ಪುಡಿನ ಹಾಕ್ಕೋಬೇಕಾಗತ್ತೆ. ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಅದ್ರ ಜೊತೆಗೆ ನೀವೇನು ಹುರ್ಕೊಂಡಿರ್ತೀರಲ್ವ ಗೋಡಂಬಿನ ಸೊ ಅದನ್ನು ಹಾಕ್ಕೋಬೇಕು. ಈಗ ತಳ ಹತ್ತುತ್ತಿದೆ ಅನ್ಬೇಕಾದ್ರೆ ನೀವು ಈಗ 1 ಸ್ಪೂನಷ್ಟು ತುಪ್ಪನಾದರೂ ಹಾಕ್ಕೋಬೇಕಾಗತ್ತೆ, ಎಲ್ಲೂ ತಳ ಹತ್ತಬಾರ್ದು ಅನ್ನೋದಕ್ಕೆ. ಸೊ ಈಗ ಬಾಳೆಹಣ್ಣಿನ ಹಲ್ವಾ ರೆಡಿಯಾಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಆವಾಗಲೇ ಪಾಕ ಆಗಿದೆ ಅಂತ ಹೇಗೆ ನೋಡಿದ್ವೋ ಸೊ ಅದೇ ಥರನೇ ಒಂದು ಬಟ್ಲಲ್ಲಿ ನೀರು ಹಾಕಿಬಿಟ್ಟು
ತಣ್ಣೀರು ಹಾಕ್ಕೊಂಡು ಬಾಳೆಹಣ್ಣಿನ ಹಲ್ವಾನ ಸ್ವಲ್ಪ ಹಾಕಿಬಿಟ್ಟು ಟೆಸ್ಟ್ ಮಾಡಬೇಕು. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಹಲ್ವಾ ಪೀಸಸ್ ಥರ ಕಟ್ ಮಾಡೋಕ್ಕೆ ರೆಡಿ ಇದೆಯೋ ಇಲ್ಲೋ ಅಂದ್ಬಿಟ್ಟು. ಈಗ ಹಲ್ವಾ ಅದಕ್ಕೆ ಹಾಕಿದ್ಮೇಲೆ ನೀರಲ್ಲಿ ಎಲ್ಲೂ ಮಿಕ್ಸ್ ಆಗ್ತಾ ಇಲ್ಲ, ಕರಗ್ತಾ ಇಲ್ಲ, ಈ ಥರ ಇದೆ ಅಂದಾಗ ಸೊ ಹಲ್ವಾ ರೆಡಿ ಆಗಿದೆ ಅಂದ್ಬಿಟ್ಟು ಈಗ ಒಂದು 2 ನಿಮಿಷ ಕೈ ಆಡಿಸ್ಬಿಟ್ಟು ನಾವು ಸ್ಟವ್ನ ಆಫ್ ಮಾಡಬೇಕಾಗತ್ತೆ. ಆದಷ್ಟು ಹಲ್ವಾ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದ್ಬಿಟ್ರೆ ತಳ ಸೀದ್ಬಿಡುತ್ತೆ. ಸೊ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ಗೋಡಂಬಿ ಹಾಕೋದ್ರಿಂದನೇ ತುಂಬ ಟೇಸ್ಟ್ ಕೊಡುತ್ತೆ. ಏನಕ್ಕೆ ಅಂದರೆ ಬಾಳೆಹಣ್ಣಿನ ಹಲ್ವಾ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಅದು ಬಾಳೆಹಣ್ಣಿಂದು ಪ್ಯೂರಿ ಇರುತ್ತಲ್ವ, ಸೊ ಅದು ಬಾಯಿಗೆ ಸಿಗಬೇಕಾದ್ರೆ ಮಧ್ಯದಲ್ಲಿ ಗೋಡಂಬಿ ಸಿಕ್ಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಲ್ವಕ್ಕೆ. ಅದಕ್ಕೋಸ್ಕರ ಹಾಗೆ ಹಲ್ವಾ ರೆಡಿ ಆದಮೇಲೆ ಸೊ ನೀವು ಯಾವುದಾದ್ರೂ ಸ್ಕ್ವಯರ್ ಶೇಪಲ್ಲಿರೋ ಬಟ್ಲಾಗಲಿ ಆ ಥರ ಯಾವುದಾದ್ರು ಒಂದು ತೊಗೊಳ್ಳಿ. ಆಮೇಲೆ ಅದಕ್ಕೆ ಬಿಸಿ ಇರೋದನ್ನು ಹಾಕೋದ್ರಿಂದ ಆದಷ್ಟು ಈಗ ಕೇಕ್ ಮಾಡೋದಕ್ಕೆ ಅಥವಾ ಬೇಕಿಂಗ್ ಮಾಡೋದಕ್ಕೆ ನೀವು ಬಳಸ್ತಿರಲ್ವ ಶೀಟು, ಸೊ ಆ ಥರದ್ದು ಶೀಟ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಶೀಟ್ ಇಲ್ಲ ಅಂದಾಗ ನೀವು ಅದಕ್ಕೇ ತುಪ್ಪನ ಸವರ್ಬಿಟ್ಟು ಹಾಕ್ಕೋಬೋದು. ಏನಕ್ಕೆ ಅಂದರೆ ಈಸಿಯಾಗಿ ಬಿಡುತ್ತೆ, ತುಪ್ಪ ಸವರ್ ಹಾಕೋದ್ರಿಂದ ಈಸಿಯಾಗಿ ಬಿಡುತ್ತೆ. ಸೊ ತುಪ್ಪ ಸವರ್ ಹಾಕಲಿಲ್ಲ ಅಂದರೆ ಈ ಥರ ಶೀಟ್ ಮೇಲೆ ಹಾಕಿದ್ರೆ ನಿಮಗೆ ತೆಗಿಯೋದಕ್ಕೆ ಈಸಿಯಾಗುತ್ತೆ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಲ್ವಾ ರೆಡಿ ಇದ್ದರೆ ಮಾತ್ರ ನಿಮಗೆ ಪೀಸಸ್ ಥರ ಕಟ್ ಮಾಡೋದಕ್ಕೆ ಬರುತ್ತೆ. ಸೊ ಈಗ ಹಲ್ವಾ ರೆಡಿಯಾಗಿದೆ. ಈಗ ಇದನ್ನು 3 to 4 hours ತಣ್ಣಗಾಗೋಕ್ಕೆ ಬಿಡಬೇಕು. ಇದನ್ನು ಆದಷ್ಟು ಕಡೆಗೂ ಇಡ್ಬೋದು ಅಥವಾ ಫ್ರಿಜ್ಜಲ್ಲೂ ಇಟ್ಕೊಂಡು ತಿನ್ಬೋದು. ಸೊ 3 to 4 hours ಆದಮೇಲೆ ಇದನ್ನು ತೆಗೆದ್ಮೇಲೆ ಮಾತ್ರ ಪೀಸಸ್ ಥರ ಕಟ್ ಮಾಡಿ ತಿನ್ನೋದಕ್ಕೆ ಬರುತ್ತೆ. ಯಾವಾಗಲೂ ಹಣ್ಣು ತಿಂದು ಬೇಜಾರಾಗಿದ್ದರೆ ಸೊ ಈ ಥರ ಹಲ್ವಾನ ಮಾಡ್ಕೊಂಡು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಆದಷ್ಟು ಬೆಲ್ಲ ಹಾಕಿದ್ರೆ ಕೆಲವೊಂದು ಸ್ವೀಟಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ಬೆಲ್ಲ ಹಾಕೋದ್ರಿಂದ. ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲನ ಬಳಸ್ತಾ ಇದ್ದೀನಿ. ಸೊ ತುಂಬಾ ರುಚಿಯಾಗಿದೆ ಆರ್ಗ್ಯಾನಿಕ್ ಬೆಲ್ಲ ಬಳಸೋದ್ರಿಂದ. ನಿಮಗೆ ಹಲ್ವಾ ಮಾಡಿದಾಗ ಏನಾದರೂ ಸಪೋಸ್ ಪೀಸಸ್ ಥರ ಕಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಸೊ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಕಾರ್ನ್ಫ್ಲೋರ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆವಾಗ ಪೀಸಸ್ ಥರ ಕಟ್ ಮಾಡೋಕ್ಕೆ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.